ಐರಾವತ ಬಸ್ ಬೆಂಗಳೂರಿಂದ ಬಂದಿದೆ. ಮಡಿಕೇರಿ, ಮೈಸೂರು, ಮಲ್ಲಾಪುರಂ, ಪುತ್ತೂರು ಡಿವಿಷನ್ ಮಡಿಕೇರಿ ಡಿಪೋ. ಮಡಿಕೇರಿ, ಮೈಸೂರು, ಊಟಿ, ಕುಶಾಲನಗರ, ಗುಂಡ್ಲುಪೇಟೆ, ವೆಳ್ಳೂರು, ಪುತ್ತೂರು ಡಿವಿಷನ್ ಮಡಿಕೇರಿ ಡಿಪೋನೇ. ಇಲ್ಲೊಂದು ರಾಜಹಂಸ ಬಂದಿದೆ ನೋಡಿ. ಊಟಿ, ಮೈಸೂರು, ಶಿವಮೊಗ್ಗ ಡಿವಿಷನ್ ಶಿವಮೊಗ್ಗ ಡಿಪೋ. ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಏರ್ಪೋರ್ಟ್, ನರಸೀಕೆರೆ, ಹರಿಹರ, ಮೈಸೂರು ಡಿವಿಷನ್ ಮೈಸೂರು, ಮದ್ದೂರು, ಕುಣಿಗಲ್, ಕೋಣನೂರು, ಅರಕಲಗೂಡು, ಹಾಸನ ಡಿವಿಷನ್ ಹೊಳೆನರಸೀಪುರ ಡಿಪೋ. ಬೆಂಗಳೂರು, ಮೈಸೂರು, KR ನಗರ, ರಾಮನಗರ, ಬಿಳಿಕೆರೆ, ಮೈಸೂರು ಡಿವಿಷನ್ KR ನಗರ ಡಿಪೋ. HD ಕೋಟೆ, ಮೈಸೂರು ಡಿವಿಷನ್ HD ಕೋಟೆ ಡಿಪೋ. ಸರಗೂರು, ಮೈಸೂರು, ಹ್ಯಾಂಡ್ ಪೋಸ್ಟ್, ಮೈಸೂರು ಡಿವಿಷನ್ HD ಕೋಟೆ ಡಿಪೋ. ಮೈಸೂರು, ಸರಗೂರು, ಜಯಪುರ, ಹಂಪಾಪುರ, ಮಾದಾಪುರ. ಬೆಂಗಳೂರು, ಮೈಸೂರು, ವಿರಾಜಪೇಟೆ, ಪುತ್ತೂರು ಡಿವಿಷನ್ ಮಡಿಕೇರಿ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಮೈಸೂರು, ಮಡಿಕೇರಿ, ಮಂಗಳೂರು, ಕುಶಾಲನಗರ, ಸುಳ್ಯ, ಪುತ್ತೂರು, ಮಂಗಳೂರು ಡಿವಿಷನ್, ಮಂಗಳೂರು 3. ಬೆಂಗಳೂರು, ಮೈಸೂರು, ಕುಶಾಲನಗರ, ಸಿದ್ದಾಪುರ, ವಿರಾಜಪೇಟೆ ನೋಡಿ. ಇಲ್ಲೊಂದು ಐರಾವತ ಬಸ್ ನಿಂತಿದೆ. ಮೈಸೂರು, ಮಡಿಕೇರಿ, ಮಂಗಳೂರು ಡಿವಿಷನ್, ಮಂಗಳೂರು 2ನೇ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಬೆಂಗಳೂರು, ಮೈಸೂರು, ಮಡಿಕೇರಿ, ಪಿರಿಯಾಪಟ್ಟಣ, ಕುಶಾಲನಗರ, ಸುಳ್ಯ, ಪುತ್ತೂರು, ಮಂಗಳೂರು ಡಿವಿಷನ್, ಮಂಗಳೂರು 3 ವಿಭಾಗ. ಪುತ್ತೂರು ಡಿವಿಷನ್, ಮಳವಳ್ಳಿ, ಮೈಸೂರು, ಬನ್ನೂರು, ಮಳವಳ್ಳಿಯಿಂದ ಬಂದಿದೆ. ಮಂಡ್ಯ ಡಿವಿಷನ್, ಮಳವಳ್ಳಿ ಡಿಪೋ. ಮೈಸೂರು, ಬೆಂಗಳೂರು, ಮಂಡ್ಯ, ರಾಮನಗರ, ಮೈಸೂರು ಗ್ರಾಮೀಣ HD ಕೋಟೆ ಡಿಪೋ. ಊಟಿ, ಮೈಸೂರು, ಮಡಿಕೇರಿ, ಸ್ಟೂಡೆಂಟ್ ಫಸ್ಟ್ ನಾಟ್ ಅಲೋ ಇಂಟರ್ಸ್ಟೇಟ್ ಬಸ್ಸು, ಪುತ್ತೂರು ಡಿವಿಷನ್ ಮಡಿಕೇರಿ ಡಿಪೋ. KSRTC ಎಲೆಕ್ಟ್ರಿಕಲ್ ಬಸ್ ಬನ್ನಿ ನೋಡೋಣ. ಮೈಸೂರು, ಬೆಂಗಳೂರು, ಮಂಡ್ಯ, ರಾಮನಗರ, ಬೆಂಗಳೂರು ಕೇಂದ್ರೀಯ ವಿಭಾಗ 4 ಬೆಂಗಳೂರು ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಮೈಸೂರು KSRTC ಬಸ್ AC ಬಸ್ಸು. ಹುಡುಗರು ಲಗೇಜ್ ಬಾಕ್ಸ್ ಎಷ್ಟು ದೊಡ್ಡದಾಗಿದೆ. ಲೈಫ್ ಬಸ್ ಲಕ್ಸುರಿ ಟ್ರಾವೆಲ್ ಬೆಂಗಳೂರು ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಮೈಸೂರು, KRಪೇಟೆ, ಚಿನ್ಕುರಳಿ, ಮಂಡ್ಯ ಡಿವಿಷನ್ KRಪೇಟೆ ಡಿಪೋ. ಚಾಮರಾಜನಗರ, ಮೈಸೂರು, ನಂಜನಗೂಡು, ಚಾಮರಾಜನಗರ ಡಿವಿಷನ್ ನಂಜನಗೂಡು ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಚುಂಚನಗಿರಿ, ನಾಗಮಂಗಲ, ಮೈಸೂರು, ಬೆಳ್ಳೂರು ಕ್ರಾಸ್, ಮಂಡ್ಯ ಡಿವಿಷನ್ ನಾಗಮಂಗಲ ಡಿಪೋ. ತುಮಕೂರು, ಮೈಸೂರು, ತುಮಕೂರು ಡಿವಿಷನ್ ತುಮಕೂರು ಡಿಪೋ. ಚನ್ನರಾಯಪಟ್ಟಣ, ಮೈಸೂರು, ದಿಡೀಗ, ಬೆಳ್ಳೂರು ಕ್ರಾಸ್, ನಾಗಮಂಗಲ, ಗುಂಡ್ಲುಪೇಟೆ, ಹಾಸನ ಡಿವಿಷನ್. ಮೈಸೂರು, ಬೆಂಗಳೂರು, ಮೆಜೆಸ್ಟಿಕ್, ಚಿಕ್ಕಬಳ್ಳಾಪುರ ಡಿವಿಷನ್ ಬಾಗೇಪಲ್ಲಿ ಡಿಪೋ. ಚಿಕ್ಕಮಗಳೂರಿಂದ ಬಂದಿದೆ. ಕೊಳ್ಳೇಗಾಲ, ಮೈಸೂರು, ನರಸೀಪುರ, ಚಾಮರಾಜನಗರ ಡಿವಿಷನ್ ಕೊಳ್ಳೇಗಾಲ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು.